ಈ ಸಂದರ್ಭದಲ್ಲಿ ಶಿಗ್ಗಾಂವ್ ಸವಣೂರು ಮತಕ್ಷೇತ್ರದ ಬೈ ಎಲೆಕ್ಷನ್ ಬಂದಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಸವಣೂರಿನ ಗೊಡ್ಡಂಚಿಮಠ ಮಹಾಸ್ವಾಮಿಗಳು ಈ ಒಂದು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುವಂಥ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಅವರು ಭಾಳ ದಿವಸದ ಆಸೆ ಅದು. ಅವ್ರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನನ್ನ ಅನಿಸಿಕೆ ಅವರು ಭಾಳ ಅಂತರದಿಂದ ವಿಜಯ ಆಗ್ತಾರೆ ಅನ್ನೋದು ನನ್ನ ಭರವಸೆ. ಯಾಕಂತ ಹೇಳಿದರೆ ಇನ್ನೂ ಮಟ್ಟ ಯಾವ ಸ್ವಾಮೀಜಿಗಳು ಈ ಕ್ಷೇತ್ರದಲ್ಲಿ ಇಳಿದಿಲ್ಲ. ಇವರು ಭಾಳ ಹುರುಪಿನಿಂದ ಕೆಲಸ ಮಾಡುವಂಥ ಒಂದು ಸ್ವಾಮೀಜಿ ಇದ್ದಾರೆ. ಮತ್ತು ಎಲ್ಲ ಸಮಾಜನವ್ರು ಹೊಂದ್ಕೊಂಡು ಹೋಗುವಂಥ ಸ್ವಾಮೀಜಿ ಇದ್ದಾರೆ. ಅವರು ನಾನು ನೋಡ್ತಾ ಇದ್ದ ಒಂದು 20-25 ವರ್ಷದಿಂದ ಅವರು ಎಲ್ಲ ಸಮಾಜದ ಕೂಟ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಬಂದಿದ್ದು ಇದೆ. ಈಗ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನನ್ನ ಅನಿಸಿಕೆ 100% ಅವ್ರು ಗೆಲ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಈಗ ಪ್ರತಿ ಸಲ ಈ 20 ವರ್ಷದಿಂದ ಬರೀ ಸೋಲು ಆಗ್ತಾಯಿದೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸರಿ ಒಂದು ಹೊಸ ಅಧ್ಯಯನ ನಾವು ಮಾಡಿದರೆ ಅವ್ರು ಗೆಲ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ. ಅದಕ್ಕಾಗಿ ನಾನು ಹೆಚ್ಚಿಗೆ ಇದರಲ್ಲಿ ಯಾಕಂತ ಹೇಳಿದರೆ ಸ್ವಾಮೀಜಿಯವರಿಗೆ ಬಗ್ಗೆ ನಾನು ಮಾತಾಡೋದು ಸೂಕ್ತ. ಯಾಕಂತ ಹೇಳಿದರೆ ಜಗತ್ತಿಗೆ ಅವ್ರ ಬಗ್ಗೆ ಪರಿಚಯ ಇದೆ, ಹೈಕಮಾಂಡ್ಗೂ ಇದೆ, ಎಲ್ಲರಿಗಿದೆ. ಅದು ಹೆಚ್ಚಿಗೆ ಹೇಳೋದು ಸರಿಯಲ್ಲ. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಅವ್ರಿಗೆ ಆರಿಸ್ತರ್ತೀವಿ ಅಂತ ವಿಶ್ವಾಸ ಕೊಡ್ತೀವಿ. ಅದಕ್ಕಾಗಿ ಹೈಕಮಾಂಡ್ನವರು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಡಲಿ ಅಂತೇಳಿ ತಿಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.